ನಾನು ಅಂದ್ರೆ ಸುಮ್ಮನೆನಾ? ಯುದ್ಧದ ಕೆಲಸನ ಅರ್ಧಕ್ಕೆ ಬಿಡೋ ಮಾತೇ ಇಲ್ಲ. ಆ ಲೀಲಾ ಏನೇನೋ ಕ್ವಶನ್ಸ್ ಕೇಳಿದ್ಲು. ನಾನು ಅದಕ್ಕೆ ಡೌಟ್ ಇದ್ರೆ ನೀನೇ ಚೆಕ್ ಮಾಡ್ಕೋ ಅಂತ ಸುಮ್ಮನೆ ಮುಂದಕ್ಕೆ ಹಿಡ್ದೆ. ಅವಳು ನಂಗಿದ್ರ ಅವಶ್ಯಕತೆ ಇಲ್ಲ ಅಂತ ಸೈನ್ ಮಾಡಿ ಕೊಟ್ಟು ಕಳ್ಸಿದ್ಲು. ಸರು, ಥ್ಯಾಂಕ್ ಯು ಸೋ ಮಚ್. ನನ್ನ ಅಭಿನ ಒಂದು ಮಾಡೋದಕ್ಕೆ ನೀವಿಬ್ಬರು ಎಷ್ಟು ಸಹಾಯ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ದುರ್ಗಾ, ಆ್ಯಕ್ಟಿಂಗ್ ಸ್ಕೂಲ್ ಅಪ್ಲಿಕೇಶನ್ಗೆ ಏನೇನು ರಿಕ್ವೈರ್ಮೆಂಟ್ ಇದೆಯೋ ಎಲ್ಲ ಫಿಲ್ ಮಾಡಿಬಿಟ್ಟು ಆದಷ್ಟು ಬೇಗ ಪೋಸ್ಟ್ ಮಾಡಿಬಿಡು. ಅದನ್ನ ನಾನು ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ ಅತ್ತೆ. ಮನೆಯಿಂದ ಆಚೆ ಹೋಗೋದು ಬರೀ ಅಪ್ಲಿಕೇಶನ್ ಫಾರ್ಮ್ ಅಲ್ಲ, ಆ ಲೀಲಾ ಕೂಡ. ಬಾ ಸರ್. ಅಯ್ಯೋ ಇಷ್ಟೇನಾ? ವಿಶ್ವರೂಪ್ ನಿನ್ನ ಒಪ್ಕೋತಿಲ್ಲ ಅನ್ನೋದೇ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಅಯ್ಯೋ ಹಾಗೆಲ್ಲ ಅನ್ಬೇಡಿ ಮೇಡಮ್. ವಿಶ್ವರೂಪ್ ಅವ್ರು ನಾನು ಒಪ್ಕೊಂಡ್ರೆ ಈ ಪ್ರಪಂಚದಲ್ಲಿ ನನಗಿಂತ ಪುಣ್ಯವಂತೆ ಬೇರೆ ಯಾರೂ ಇಲ್ಲ. ಈ ಲೆವೆಲ್ಗೆ ಪಾಗಲ್ ಆಗಿದೆಯಾ ರೂಪಾ? ಹಾಗಿದ್ರೆ ವಿಶ್ವರೂಪು ಏನೋ ಮಾಡಬಾರ್ದು ಸ್ಕೀಮ್ ಮಾಡಿ ನೀನನ್ನ ಈ ಲೆವೆಲ್ಗೆ ತಂದಿಟ್ಟಿರ್ಬೇಕು. ನೋಡ್ರೂಪಾ, ನೀನು ಬೇಜಾರಾಗ್ಬೇಡ, ನಾನಿದ್ದೀನಿ. ಎಲ್ಲ ಗಂಡಸರು ಕೆಟ್ಟವ್ರಿರಲ್ಲ, ಎಲ್ರಿಗೂ ಕಲ್ ಮನ್ಸಿರಲ್ಲ. ಅವರು ಉರಿ ಮುತಿ ಮಾಡ್ಕೊಂಡು ಅಲ್ಲಿಂದ ಅಲ್ಲಿಗೆ ಓಡಾಡ್ತಿರ್ಬೋದು, ಬಟ್ ಅವ್ರ ಮನಸ್ಸು ಬೆಣ್ಣೆ ಥರ ಸಾಫ್ಟ್ ಆಗಿರುತ್ತೆ. ಈ ಪೇಸ್ಟ್ರಿ ಕ್ರೀಮ್ ಬರುತ್ತಲ್ಲ ಆ ಥರ, ಬಿಸಿಲಿಗಿಟ್ಟ ತಕ್ಷಣ ಕರಗ್ಬಿಡುತ್ತಲ್ಲ, ಸೇಮ್ ಹಾಗೆ. ನಿಜವಾಗ್ಲೂ ನನ್ನ ವಿಶ್ವರೂಪ್ ಮನಸ್ಸು ಪೇಸ್ಟ್ರಿ ಥರ ಇದೆಯಾ? ಡೌಟೇ ಬೇಡ, 100%. ಈಗ ವಿಶ್ವರೂಪ್ ಹತ್ರ ನೀನು ಹೇಗೆ ಪ್ರಪೋಸ್ ಮಾಡಬೇಕು ಅಂತ ನಾನು ನಿನಗೆ ಹೇಳ್ಕೊಡ್ತೀನಿ. ಎದಳು ನೋಡೀಗ ನನ್ನನ್ನ ನೀನ್ ಅನ್ಕೋ, ಮನ್ಸಲ್ಲಿ ಫುಲ್ ಪ್ರೀತಿ ತುಂಬ್ಕೋ. ಆ ಪ್ರೀತಿ ನಿನ್ ಕಣ್ಣಲ್ಲಿ ಕಾಣಿಸ್ಬೇಕು, ಹಾಗಿರ್ಬೇಕು. ನಿಂಗೆ ಭಯ ಆಗುತ್ತೆ ಆಗ ಈ ತರ ಬೆನ್ ತೋರ್ಸಿ ನಿಂತ್ಕೊಂಡ್ಬಿಡು. ನಿನ್ ಮನ್ಸಲ್ಲಿ ಏನೇನಿದೆಯೋ ಅದು ಹೇಳ್ಕೊತಾ ಹೋಗು. ರೂಪಾ, ನೀನ್ ವಿಶ್ವರೂಪ್ನ ಏನಂತ ಕರಿತ್ಯಾ? ರೀ ಅಂತ. ಅಬ್ಬಬ್ಬ, ಲವ್ ನೋಡು. ಸರಿ, ಇವಾಗ ನೀಟಾಗಿ ಕೇಳಿಸ್ಕೊ. ನಿಂತ್ಕೊಂಡು ಈ ತರ ಕಾಲ್ ಕೆರಿತಾ ರೀ, ಪ್ರೀತಿ ಅಂದ್ರೆ ಮ್ಯಾಜಿಕ್ ಅಂತಾರೆ, ಪ್ರೀತಿ ಅಂದ್ರೆ ಪವಾಡ ಅಂತಾರೆ, ಪ್ರೀತಿ ಅಂದ್ರೆ ಎಕ್ಸ್ಪ್ರೆಸ್ ಮಾಡದೇ ಇರೋ ಫೀಲಿಂಗ್ಸ್ ಅಂತ ಹೇಳ್ತಾರೆ. ಇದೆಲ್ಲ ನನಗೆ ಗೊತ್ತಾಗಿದ್ದು ನೀವು ನನಗೆ ಸಿಕ್ಕ ಮೇಲೆ. ನಾನು ನಿಮ್ಮ ಜೊತೆನೇ ಇರ್ತೀನಿ, ನಾನು ನಿಮ್ಮ ಹಿಂದೆನೇ ಬರ್ತಾ ಇರ್ತೀನಿ, ನೆರಳಾಗಿ ನಾನು ನಿಮ್ಮ ಜೊತೆಲೇ ಇರ್ತೀನಿ. ನೀವು ಬೇಡ ಅಂದರೂ ಮುಂದಿನ ಜನ್ಮ ಬರೋವರೆಗೂ ನಾನು ಕಾಯ್ತಾ ಇರ್ತೀನಿ. ನೀವು ಹೂ ಅನ್ನಿ, ಹೂ ಅನ್ನಿ, ನೀವು ಕೇಳ್ದೇನೆ ನಾನು ಹೂ ಅಂದ್ಬಿಡ್ತೀನಿ. ಐ ಲವ್ ಯು ರೀ. ಸಾರಿ, ಅದು ಆ್ಯಕ್ಚುಲಿ ನಾನು ರೂಪಂಗೆ. ಅಯ್ಯೋ, ನೀನು ಯಾಕೆ ಸಾರಿ ಕೇಳ್ತಿಯಲ್ಲಿಲ್ಲ? ಆ್ಯಕ್ಚುಲಿ ಅಭಿ ಅವಳು ರೂಪಂಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತಾ ಇದ್ಲು, ಅಷ್ಟರಲ್ಲಿ ನೀವು ಬಂದ್ರಿ ಅಷ್ಟೇ. ಲೀಲಾ ಆ್ಯಕ್ಟಿಂಗ್ ಸ್ಕಿಲ್ನ ಅಪ್ರಿಷಿಯೇಟ್ ಮಾಡಬೇಕಲ್ವಾ ಅಭಿ? ಲೀಲಾಗೆ ಆ್ಯಕ್ಟಿಂಗ್ ಅಂದರೆ ಪಂಚಪ್ರಾಣ. ಅವಳು ಕೂತ್ರು ನಿಂತರು ಆ್ಯಕ್ಟಿಂಗ್ ಬಗ್ಗೆನೇ ಮಾತಾಡ್ತಿರ್ತಾಳೆ.
ಅವಳಿಗೆ ಆ್ಯಕ್ಟಿಂಗ್ ಸ್ಕೂಲ್ ಸೇರ್ಕೋಬೇಕು ಅಂತ ಆಸೆ ಇದೆ. ಅದಕ್ಕೆ ಆಗಾಗ ಈ ಥರ ಸಣ್ಣ ಪುಟ್ಟ ಆ್ಯಕ್ಟ್ ಮಾಡಿ ಆಸೆ ತೀರಿಸ್ಕೊಳ್ತಿರ್ತಾಳೆ ಅಲ್ವಾ ಲೀಲಾ? ನೀನು ತಲೆ ಕೆಡಿಸ್ಕೋಬೇಡ, ನಿನಗೆ ಆ್ಯಕ್ಟಿಂಗಲ್ಲಿ ಒಳ್ಳೆ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲ ಇದ್ದೀವಿ ಅಲ್ವಾ ಅಭಿ? ಅವಳಿಗೇನು ಇಷ್ಟನೋ ಅದರಲ್ಲಿ ಅವಳ ಫ್ಯೂಚರ್ನ ಪ್ಲ್ಯಾನ್ ಮಾಡಬೇಕು. ಸರಿ, ನೀವು ಬನ್ನಿ ಅಭಿ. ಸರ್ ಕೊರಿಯರ್ ಯಾರಿಗೆ? ಲೀಲಾ ಚಂದ್ರಶೇಖರ್ ಅಂತ ಇದೆ ಸರ್. ಕೊಡಿ ಸರ್ ಇಲ್ಲೊಂದು ಸಿಗ್ನೇಚರ್ ಹಾಕಿ. ಥ್ಯಾಂಕ್ ಯು ಸರ್. ಲೀಲಾ, ಲೀಲಾ, ಅಭಿ, ಏನು ಲೆಟ್ರ್ ಅದು? ನಾನು ನೋಡ್ಲಾ? ಅಭಿ, ಇದು ನಿಜಾನಾ? ಲಂಡನ್ನಿಂದ ಬಂದಿದೆ ಅಂದರೆ ನಿಜಾನೇ ಇರುತ್ತಲ್ವ ಅಂತ. ವಾವ್ ಅಭಿ, ನನ್ನಿಂದ ನಂಬೋಕೆ ಆಗ್ತಿಲ್ಲ. ಲಂಡನ್ ಸ್ಕೂಲಿಂದ ನಮ್ಮಲ್ಲಿ ಬಂದು ಸೇರ್ಕೊಳ್ಳಿ, ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ ಇನ್ನೂ ಹೆಚ್ಚಾಗುತ್ತೆ ಅಂತ ಅವರೇ ಲೆಟ್ರ್ ಕಳಿಸಿದ್ದಾರೆ ಅಂದರೆ ನಮ್ಮ ಲೀಲಾ ಎಷ್ಟು ಲಕ್ಕಿ ಅಲ್ಲ? ಬಟ್ ಲೀಲಾನೇ ಇದನ್ನು ಮಾಡಿದಲ್ಲ. ಹೌದು ಅಭಿ, ನಿನ್ನೆ ರಾತ್ರಿ ತಾನೇ ಅವಳೇ ಹೇಳ್ತಿದ್ಲಲ್ವಾ ಅವಳಿಗೆ ಆ್ಯಕ್ಟಿಂಗಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ. ನಾನು ಮಾತ್ರ ಅಲ್ಲ ಅಭಿ, ಪದೇ ಪದೇ ಅವಳೇ ಹೇಳ್ತಿರ್ತಾಳೆ ನಾನು ಆ್ಯಕ್ಟಿಂಗ್ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ನೋಡಿ ಲೀಲಾ, ನಾವಿನ್ನೂ ಚಿಕ್ಕವಳು, ಜವಾಬ್ದಾರಿ ಇಲ್ಲ ಅಂತ ಅಂದ್ಕೊಳ್ತಿದ್ವಿ. ಆದರೆ ಲೀಲಾ ನೋಡಿ, ತನ್ನ ಲೈಫಲ್ಲಿ ಸೆಟ್ಲ್ ಆಗಬೇಕು, ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು, ತನ್ನ ಕನಸನ್ನೆಲ್ಲ ನನಸು ಮಾಡ್ಕೋಬೇಕು ಅಂತ ತಾನಾಗೆ ಅಪ್ಲೈ ಮಾಡಿದ್ದಾಳೆ. ನನ್ನನ್ನು ಕೇಳಿದೆ ಯಾವತ್ತೂ ಅವಳು ಡಿಸಿಷನ್ಸ್ ತೊಗೊಂಡಿಲ್ಲ. ಅದಕ್ಕೆ ಮೋಸ್ಟ್ಲಿ ಅವಳು ನಮಗೆಲ್ಲ ಸರ್ಪ್ರೈಸ್ ಕೊಡಬೇಕು ಅಂತ ಹೀಗೆ ಮಾಡಿದ್ದಾಳೆ. ಆದರೆ ನೀವು ಅವಳು ನೋಡೋಕ್ಕೂ ಮುಂಚೆ ಲೆಟ್ರ್ ನೋಡ್ಬಿಟ್ಟಿದ್ದೀರಾ. ಇರಲಿ ಬಿಡಿ, ಆದರೆ ಲಂಡನ್ ಸ್ಕೂಲಲ್ಲಿ ಅವಳು ಹೋಗಿ ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತಾಳೆ ಅಂದರೆ ನಮಗೆಲ್ಲ ಎಷ್ಟು ಖುಷಿ ಅಲ್ವಾ ಅಭಿ? ನಾವು ಯಾರೂ ಮಾಡದೇ ಇರೋ ಕೆಲಸನ ಅವಳೊಬ್ಬಳೇ ಮಾಡಿದ್ದಾಳೆ. ಅಷ್ಟಿಲ್ಲದೆ ಅವಳಿಗೆ ಲಂಡನ್ ಅಕಾಡೆಮಿಯಿಂದ ಇನ್ವೈಟ್ ಬರುತ್ತಾ ಹೇಳಿ? ಅಂತೂ ನಮ್ಮ ಲೀಲಾ ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ಲು. ಯಾರು? ಬಟ್ ಸ್ಟಿಲ್ ನನಗೆ ಕೇಳ್ದೇನೆ ಅವಳು. ಅದೇನಂದ್ರೆ ಅಭಿ, ಅವಳು ನಿಮ್ಗೆ ಹೇಳ್ದೆ ಮಾಡಿದಾಳಲ್ಲ, ಅದಕ್ಕೆ ನಿಮ್ಗೆ ಹೀಗೆ ಅನಿಸ್ತಿದೆ ಅಷ್ಟೇ. ಯಾಕೆ ನಿಮಗೆ ಖುಷಿ ಆಗಲಿಲ್ವಾ? ಅಭಿ, ಅಭಿ, ಯಾಕೆ ಲೀಲಾ ಲಂಡನ್ಗೆ ಹೋಗೋದನ್ನ ಕೇಳಿ ನಿಮಗೆ ಖುಷಿ ಆಗಲಿಲ್ವಾ? ಅಫ್ಕೋರ್ಸ್ ಖುಷಿನೇ ಆಯ್ತು. ಕೊಟ್ಬಿಡ್ತೀನಿ. ಅಪ್ಪ, ನೀನು ಈ ವಯಸ್ಸಲ್ಲಿ ಅದೆಷ್ಟಂತ ಕೆಲಸ ಮಾಡ್ತೀಯಾ? ನಮಗೆ ನೋವಾಗಲ್ವಾ? ನೋಡು ನೋಡು ಹೇಗೆ ಕೆಮ್ತಾ ಇದೆಯಾ. ಮೊದಲೇ ನೀನು 2 ವೀಲರಲ್ಲಿ ಓಡಾಡ್ತೀಯಾ, ಎಷ್ಟೊಂದು ಪೊಲ್ಯೂಷನ್ನು, ಎಷ್ಟೊಂದು ಟ್ರಾಫಿಕ್ಕು. ಮೊದಲೇ ಬೆಳಗ್ಗೆ ಎದ್ರೆ ಆ ಆಕ್ಸಿಡೆಂಟ್ ಆಯಿತು, ಈ ಆಕ್ಸಿಡೆಂಟ್ ಅಂತ ಪೇಪರಲ್ಲಿ ಓದ್ತಾನೆ ಇರ್ತೀವಿ. ಎಷ್ಟು ಗಾಬರಿ ಆಗಲ್ಲ ನಮಗೆ? ಒಂದು ಕೆಲಸ ಮಾಡು, ನೀನು ಸುಮ್ಮನೆ ರಿಟೈರ್ಮೆಂಟ್ ತೊಗೊಂಡ್ಬಿಡು. ನೀನು ಯಾಕೆ ಗಾಬರಿ ಪಡ್ತೀಯಾ? ನಾನಿದ್ದೀನಲ್ಲ, ಚುಕ್ಕಿ ಜವಾಬ್ದಾರಿನ ನಾನು ನೋಡ್ಕೋತೀನಿ. ನೀನು ಆರಾಮಾಗಿ ಟೆನ್ಷನ್ ಇಲ್ಲದೆ ಇದ್ಬಿಡು.
ಅಪ್ಪ ನಾನು ತುಂಬ ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿರೋದು. ನಿನ್ನ ಒಪಿನಿಯನ್ ಆಗಲಿ ಸಜೆಷನ್ ಆಗಲಿ ನನಗೆ ಬೇಡ. ನಾನು ಒಂದ್ಸತಿ ಡಿಸೈಡ್ ಮಾಡಿದ್ರೆ ಮುಗೀತು, ಅದಾಗಲೇಬೇಕು ಅಷ್ಟೇ. ನೀನಲ್ಲ, ಬ್ರಹ್ಮ ಬಂದು ಹೇಳಿದ್ರು ನನ್ನ ನಿರ್ಧಾರ ಚೇಂಜ್ ಆಗಲ್ಲ. ಅವ್ರು ಬೇಡ ಅಂತಾರೆ ಅನ್ಕೊಂಡಿದ್ಯಾ? ನನ್ನ ಗಂಡ ಬಂದು ಹೇಳಿದ್ರು ನನ್ನ ನಿರ್ಧಾರ ಚೇಂಜ್ ಮಾಡಲ್ಲ. ಅವ್ರು ಒಪ್ಕೊಂಡೇ ಒಪ್ಕೋತಾರೆ ಅಪ್ಪ. ಅದು ನಾನು ಹೇಳಿದ್ದೀನಿ ಅಂದ್ರೆ ಅವ್ರು ತುಂಬಾ ಖುಷಿಯಿಂದ ಒಪ್ಕೋತಾರೆ. ಆಯ್ತಾ? ಬಾಯ್, ನಾನು ಫೋನ್ ಇಡ್ತೀನಿ. ರೀ, ನೀವ್ ಯಾವಾಗ ಬಂದ್ರಿ? ನಂಗೆ ಗೊತ್ತೇ ಆಗ್ಲಿಲ್ಲ. ನಿಮ್ಮ ಅಪ್ಪನ ಹತ್ರ ಮಾತಾಡ್ತಾ ಇದ್ದಿಲ್ಲ, ಆಗ್ಲೇ ನನಗೂ ಎಲ್ಲ ಗೊತ್ತಾಗಿದ್ದು. ಹೂರಿ, ಏನ್ ಗೊತ್ತಾ ಅಪ್ಪ? ಓಕೆ, ಅಪ್ಪ ಮಗಳ ಮಧ್ಯೆ ಸಾಕಷ್ಟು ಇರುತ್ತೆ, ಅದನ್ನೆಲ್ಲ ನೀನು ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಇದನ್ನು ಕೊಟ್ಟೋಗೋಣ ಅಂತ ಬಂದೆ. ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಐ ಆಮ್ ಹ್ಯಾಪಿ ಫಾರ್ ಯು. ಇಟ್ಸ್ ಅ ಗುಡ್ ಆಪರ್ಚುನಿಟಿ, ಮಿಸ್ ಮಾಡ್ಕೋಬೇಡ. ತಗೋ. ಗುಡ್ ಲಕ್. ಚಿಕ್ಕ ವಯಸ್ಸಿಂದಾನು ಫಾರಿನ್ ಹೋಗ್ಬೇಕು ಅಂದ್ರೆ ತುಂಬಾ ಆಸೆ ಇತ್ತು. ನನ್ನ ಅಪ್ಪಂಗೆ ತುಂಬಾ ಸತಿ ಕರ್ಕೊಂಡು ಹೋಗು ಅಂತಾನು ಹೇಳ್ತಾ ಇದ್ದೆ, ಹಠ ಕೂಡ ಮಾಡ್ತಿದ್ದೆ. ನಾನು ಒಂದ್ಸತಿ ಡಿಸೈಡ್ ಮಾಡಿದ್ರೆ ಮುಗೀತು, ಅದಾಗ್ಲೇಬೇಕು ಅಷ್ಟೇ. ನನ್ನ ಗಂಡ ಬಂದು ಹೇಳಿದ್ರು ನನ್ನ ನಿರ್ಧಾರ ಚೇಂಜ್ ಮಾಡಲ್ಲ. ಅಂದರೆ ಈ ಮನೆಗೆ ಬಂದ ಮೇಲೆ ನನ್ನ ಮನಸ್ಸು ಎಷ್ಟು ನೋಸಿರ್ಬೇಕು. ನನ್ನ ಅವಳನ್ನು ಒಂದು ಮಾಡೋದಕ್ಕೆ ಲೀಲಾ ಎಷ್ಟು ಕಷ್ಟಪಟ್ಟಿದ್ದಾಳೆ. ನಾನು ಅವಳು ಗಂಡ ಹೆಂಡತಿ ಅಂತ ಎಲ್ಲಿ ಗೊತ್ತಾಗ್ಬಿಟ್ಟಿತ್ತು ಅಂತ ಹೆದರಿ ಎಷ್ಟೆಲ್ಲ ಹಿಂಸೆ ಅನುಭವಿಸಿದ್ದಾಳೆ. ಇದನ್ನೆಲ್ಲ ನೋಡಿ ಈ ಜಂಜಾಟ ಬೇಡವೇ ಬೇಡ ಅಂತ ಈ ನಿರ್ಧಾರ ಮಾಡಿದಾಳೆ ಅವಳು. ಅದ್ ಹೇಗೆ ಅವ್ರಾಗ ಅವರೇ ಡಿಸೈಡ್ ಮಾಡ್ಬಿಡ್ತಾರೆ? ಲೆಟರ್ ಕೊಟ್ಟು ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ರೆ ನಾನು ಹೋಗ್ಬಿಡ್ಬೇಕಾ? ನನ್ನ ಹೊರಗಡೆ ಕಳ್ಸಕ್ಕೆ ಇವ್ರಿಗೆ ಅಷ್ಟೊಂದು ಅರ್ಜೆಂಟಾ? ಅಥವಾ ಅಂತರಾಕನ್ ಜೊತೆ ಬದುಕಕ್ಕೆ ಕಷ್ಟ ಆಗ್ಬೋದು ಅಂತ ಈ ಥರ ಮಾಡ್ತಿದಾರ? ಅಥವಾ ಅವ್ರಿಗೆ ಗಿಲ್ಟ್ ಕಾಡ್ತಿದ್ಯಾ? ಹೌದು, ಅದಕ್ಕೆ ಅವ್ರು ಈ ಥರ ಡಿಸೈಡ್ ಮಾಡಿದ್ದಾರೆ. ರಾಮ್, ಏನೋ ಇದು ರಾಮ್? ಲೀಲಾ ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಾ ಇದ್ದಾಳ ಅಲ್ವೋ?
ಅವಳಿಗೆ ಈ ಮನೆ ಬಿಟ್ಟು ಬೇರೆ ಜಗತ್ತ ಇಲ್ಲ ಕಣೋ. ಹಾಗಂತ ನೀನು ಅನ್ಕೊಂಡಿದ್ಯಮ್ಮ. ಆ್ಯಕ್ಚುಲಿ ಅವಳಿಗೆ ಆಸೆಗಳು ಜಾಸ್ತಿ ಇದೆ, ಕನಸುಗಳು ಜಾಸ್ತಿ ಇದೆ. ನಾವು ಅವಳನ್ನ ಇಲ್ಲೇ ಕಟ್ಟಾಕೊಂಡ್ರೆ ಆ ಆಸೆಗಳು ಕನಸುಗಳೆಲ್ಲ ಈ 4 ಗೋಡೆ ಮಧ್ಯನೇ ಉಳಿದೋಗ್ಬಿಡುತ್ತೆ. ನಮಗೆ ಯಾರಿಗೂ ಹೇಳ್ದೆ ನೀವು ಹೇಗತ್ತೆ ಈ ನಿರ್ಧಾರ ತಗೊಂಡ್ರಿ? ತಗೊಳ್ಳೋದಲ್ಲಮ್ಮ, ತಗೊಂಡಾಗಿರೋದು. ಎಲ್ರಿಗೂ ಅವ್ರವ್ರ ನಿರ್ಧಾರ ತಗೊಳ್ಳೋ ಹಕ್ಕಿದೆ. ಎಲ್ರಿಗೂ ಅವ್ರವ್ರದೇ ಕನಸುಗಳನ್ನ ಕಟ್ಕೊಳ್ಳೋಂಥ ಸ್ವತಂತ್ರ ಇದೆ. ಅದನ್ನು ನಾವು ಪ್ರಶ್ನೆ ಮಾಡಬಾರ್ದು. ಇಲ್ಲ ಮೇಡಮ್, ಇದು ಬಾಸ್ ತೀರ್ಮಾನ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಇಲ್ಲ ಕಣೋರ, ಲೀಲಾ ಹೀಗೆ ಮಾಡಕ್ ಸಾಧ್ಯನೇ ಇಲ್ಲ. ನೀವ್ ಅನ್ಕೊಂಡಿದ್ದೆಲ್ಲ ನಿಜ ಆಗಕ್ಕಾಗಲ್ಲ, ಇದೇ ಸತ್ಯ. ಅತ್ತೆ, ಅವ್ರು ಹೇಳ್ದಂಗೆ ನೀವು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀರಾ? ಹೋಗ್ಲೇಬೇಕಮ್ಮ. ಅವಳನ್ನ ಕಳಿಸ್ಕೊಡೋದು ನನ್ನ ಕರ್ತವ್ಯ. ಅವಳ ನಿರ್ಧಾರನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನೀನು ಅದನ್ನು ಮಾಡಲೇಬೇಕು. ಇಲ್ಲೇನೋ ಮಿಸ್ ಹೊಡಿತಿದೆ ಮೇಡಮ್. ಬಾಸ್ ಹತ್ರ ಇನ್ನೊಂದ್ಸಲ ಮಾತಾಡೋಣ. ವಿಶ್ವರೂಪ್, ಪ್ಲೀಸ್ ನೀವ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ನನ್ಗಂತೂ ತಲೆ ಕೆಡ್ಸ್ಕೊಂಡು ಸಾಕಾಗೋಗಿದೆ. ನನ್ ಗಂಡ ಏನ್ ಹೇಳ್ತಾರೋ ಅದ್ರ ಪ್ರಕಾರ ನಾನು ನಡ್ಕೊಂಡು ಹೋಗ್ತೀನಿ. ನಾನೊಬ್ಳೆ ಅವ್ರಿಗೆ ಭಾರವಾಗಿ ಹೋಗಿದ್ದೀನೇನೋ, ಅದಕ್ಕೆ ನನ್ನ ಮನೆಯಿಂದ ಆಚೆ ಕಳಿಸ್ತಾ ಇದ್ದಾರೆ. ನೀನು ಅಷ್ಟೇ. ಇನ್ನೇನು ಉಳ್ದಿಲ್ಲ. ಎಲ್ಲ ನೀವ್ ಹೇಳ್ದಾಗೆ ಆಗ್ತದೆ. ಅಂತರಾತೆ ಹೀಗೆ ಮಾಡ್ತಾರೆ ಅಂತ ನಿಮಗೆ ಹೇಗೆ ಗೊತ್ತಿತ್ತಕ್ಕ? ಅದಕ್ಕೆ ಹೇಳೋದು ಸರು, ಇಬ್ರು ವ್ಯಕ್ತಿಗಳ ಹತ್ರ ಆಗ್ಬೇಕು ಅಂದ್ರೆ ಅವರಿಬ್ರು ವೇವ್ ಲೆಂತ್ ಮ್ಯಾಚ್ ಆಗ್ಬೇಕು. ಆಗ ಅವರಿಬ್ರು ಥಾಟ್ಸ್ ಒಂದೇ ಆಗಿರತ್ತೆ. ಈಗ ನಾನೇನ್ ಯೋಚನೆ ಮಾಡ್ತೀನೋ ನೀನ್ ಅದರಲ್ಲಿ ಸ್ವಲ್ಪನಾದ್ರೂ ಗೆಸ್ ಮಾಡ್ಬೋದಲ್ವಾ? ಇದು ಹಾಗೆ ಅಲ್ವಾ ಅಕ್ಕ? ನಿಜಾನೇ, ನಾನು ನೀವು ಇಬ್ರು ಅಂತರಾತೆನೆ ಈ ಮನೆ ಸೊಸೆ ಅಂತ ಓಡಾಡ್ತಿದ್ವಿ. ಹಾಳಾದ ಲೀಲಾ ಮಧ್ಯದಲ್ಲಿ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಪುಣ್ಯ, ಅಂತರಾತೆ ವಾಪಸ್ ಬಂದ್ರು. ಯಾವ ಮನೆಯಲ್ಲಿ ಅತ್ತೆ ಸೊಸೆಯರ್ ವೇವ್ ಲೆಂತ್ ಮ್ಯಾಚ್ ಆಗುತ್ತೋ ಆ ಮನೇಲಿ ಜಗಳನೇ ಇರಲ್ಲ ಸರು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು, ಅಂತರಾತೆ. ಕರೆಕ್ಟಾಗಿ ಹೇಳಿದೆ ದುರ್ಗಾ. ಎಲ್ಲ ನಾವು ಅನ್ಕೊಂಡ ಹಾಗೆ ನಡೀತಿದೆ. ಪಾಪ ಲೀಲಾ ಮೇಲೆ ನನಗೆ ಯಾವುದೇ ಪರ್ಸ್ನಲ್ ಗ್ರಡ್ಜ್ ಇಲ್ಲ. ಅವಳು ತುಂಬ ಒಳ್ಳೆ ಹುಡುಗಿನೇ. ಆದರೆ ಅವಳಿರೋ ಪರಿಸ್ಥಿತಿ, ಅವಳ ವಯಸ್ಸು, ಇದ್ಯಾವುದು ನನಗೆ ನಂಬಕ್ಕಾಗಲ್ಲ. ಯಾವ ಮೊಮೆಂಟ್ನಲ್ಲಿ ಯಾವಾಗ ನನ್ನ ಅಭಿನ ಕಿತ್ಕೊಂಡ್ಬಿಡ್ತಾಳೆ ಅನ್ನೋ ಭಯ ನನಗೆ. ಇವಾಗ ಭಯ ಇರೋದೇ ಇಲ್ಲ ಬಿಡಿಯತ್ತೆ. ಹೇಗಿದ್ರು ಅವಳು ದೇಶ ಬಿಟ್ಟು ಹೋಗೋ ಪ್ಲಾನ್ ಆಯ್ತಲ್ಲ. ಹೌದು ಸರ್, ಲೀಲಾ ಅಭಿನೇ ಹೊರಗೆ ಕಳಿಸೋ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದಾಳೆ. ಅವಳು ಅವ್ರು ಹಾಕಿದ ಗೆರೆ ದಾಟೋದು ಇಲ್ಲ. ಸೊ ಅಲ್ಲಿಗೆ ನಮ್ಮ ಕಡೆಯಿಂದ ಎಲ್ಲ ಕ್ಲಿಯರ್ ಇದೆ. ಅವಳು ಜಗತ್ತಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅವಳ ಲೈಫ್ನ ಅವಳು ನೆಮ್ಮದಿಯಾಗಿ ಬದುಕ್ಬೋದು. ಇಲ್ಲಿ ನಾನು ನನ್ನ ಅಭಿ ಜೊತೆ ನೆಮ್ಮದಿಯಾಗಿರ್ಬೋದು. ಆದರೆ ದುರ್ಗಾ, ಈ ಪ್ಲ್ಯಾನ್ ಇಲ್ಲಿಗೆ ನಿಲ್ಬಾರ್ದು. ನಾಳೆ ಇಮಿಡಿಯೇಟಾಗಿ ಕೌಸಲ್ಯ ಆಂಟಿನ ಬರೋಕ್ಕೆ ಹೇಳು. ಆಗ್ಲೇ ಇನ್ಫಾರ್ಮ್ ಆಗಿದೆ ಅತ್ತೆ. ನಾಳೆ ಬೆಳಗ್ಗೆ ಆಗೋದ್ರೊಳಗೆ ಕೌಸಲ್ಯ ಇಲ್ಲಿರ್ತಾರೆ. ಏನಮ್ಮ ಇದ್ದಕ್ಕಿದ್ದ ಹಾಗೆ ಬರೋದಕ್ಕೆ ಹೇಳಿದ್ಯಲ್ಲ? ಓ, ನನ್ನ ಮಗಳ ಗಂಡನ ಹುಡ್ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಸಿಕ್ಕದ್ನಾ ಅಥವಾ ಇನ್ಯಾರನ್ನಾರು ಹುಡ್ಕೊಂಡು ಬಂದಿದ್ಯಾ? ಆಂಟಿ, ಯಾಕೆ ಅಷ್ಟೊಂದು ಕೋಪದಲ್ಲಿ ಮಾತಾಡ್ತಿದ್ದೀರಾ? ನಾನು ಏನೇ ಮಾಡಿದ್ರು ಲೀಲಾ ಒಳ್ಳೇದಕ್ಕೆ ಮಾಡೋದು. ಲೀಲಾ ನಿಮಗೆ ಮಗಳಷ್ಟೇ, ಆದರೆ ಅವಳು ನನಗೆ ಸ್ನೇಹಿತೆ, ತಂಗಿ, ಎಲ್ಲನೂ ಅವಳೆ. ನಾನು ಅವಳ ಲೈಫಿಗೆ ತಗೋಬೇಕಾಗಿರೋ ಒಂದೊಂದು ನಿರ್ಧಾರನೂ ತುಂಬ ಯೋಚನೆ ಮಾಡೇ ತಗೊಂಡಿರ್ತೀನಿ.
ಸರಿ, ಈಗೇನು ಅಂತ ನಿರ್ಧಾರ ತಗೊಂಡಿದ್ಯಾ? ಲೀಲಾ ಆ್ಯಕ್ಟರ್ ಆಗಬೇಕು ಆಂಟಿ. ಅವಳಲ್ಲಿರೋ ಆ್ಯಕ್ಟಿಂಗ್ ಸ್ಕಿಲ್ನ ಎಕ್ಸ್ಪೋಸ್ ಮಾಡಬೇಕು. ಅದಕ್ಕೋಸ್ಕರ ಅವಳನ್ನ ಪಿಕ್ಚರಿಗೆ ಸೇರಿಸ್ತೀಯಾ? ಅವಳು ಮೊದಲೇ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದಾಳೆ. ದಿನಕ್ಕೆ 700 ರೂಪಾಯಿ ಕೊಟ್ಟರೆ 50 ರೂಪಾಯಿ ಮುರಿದು ಕೊಡೋರು. ಇದನ್ನು ಹೇಳೋದಕ್ಕೆ ಅಲ್ಲಿಂದ ನನ್ನನ್ನು ಕರೆಸ್ತೀಯಾ? ಮೊದಲೇ ಗೊತ್ತಿದ್ದಿದ್ರೆ ನಾನು ಬರ್ತಾನೇ ಇದ್ದಿಲ್ಲ. ಇನ್ಯಾವತ್ತೂ ಕರಿಬೇಡಮ್ಮ. ಆಂಟಿ, 1 ನಿಮಿಷ. ಇದೆಲ್ಲ ಆಗೋ ಮಾತಲ್ಲಮ್ಮ. ನಿಮ್ಮ ಮಗಳನ್ನ ಫಾರಿನ್ ಕಳಿಸ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಲೀಲಾ ಫಾರಿನ್ಗೆ ಹೋಗ್ತಾಳ? ಅಯ್ಯೋ ಅಯ್ಯೋ, ಗೊತ್ತಾಗ್ಲಿಲ್ಲಮ್ಮ. ನಾನು ಎಲ್ಲೋ ನೀನು ಇಲ್ಲಿ ಲೋಕಲಿಗೆ ಸೇರಿಸ್ಬಿಡ್ತೀಯ ಅನ್ಕೊಂಡಿದ್ದೆ. ಸಾರಿ. ಯಾವ ದೇಶಕ್ಕೆ ಕಳಿಸ್ತೀಯಾ? ಫಾರಿನ್ ಅಂತ ಹೇಳಿ ನೇಪಾಳಕ್ಕೋ ಬಾಂಗ್ಲಾದೇಶಕ್ಕೂ ಕಳ್ಸಲ್ಲ ತಾನೆ? ಖಂಡಿತ ಇಲ್ಲ ಆಂಟಿ. ಲೀಲಾಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಲಂಡನ್ನಲ್ಲಿರೋ ದ ಸ್ಕೂಲ್ ಆಫ್ ಮ್ಯೂಸಿಕ್ ಡ್ರಾಮ್ಯಾಟಿಕ್ ದ ಆರ್ಟ್ಸ್ ಅನ್ನೋ ಸ್ಕೂಲಿಗೆ ಸೇರಿಸ್ಬೇಕು ಅಂದ್ಕೊಂಡಿದ್ದೀನಿ. ಇದೇನಿದು ಸ್ಕೂಲ್ ಅಂತ ಇದ್ದಾಳೆ? ನನ್ನ ಮಗಳಿಗೂ ಏಜೆಗೂ ಡೈವರ್ಸ್ ಮಾಡಿಸಿದ್ರೇ ಅರ್ಧ ಆಸ್ತಿ ಬರುತ್ತೆ. ಇದಕ್ಕೆಲ್ಲ ಬಗ್ಬಾರ್ದು ನಾನು. ನೋಡಮ್ಮ, ನನ್ನ ಮಗಳು ತುಂಬ ದೊಡ್ಡವಳು. ಅವಳನ್ನ ಸ್ಕೂಲಿಗೆಲ್ಲ ಸೇರ್ಸೋಕ್ಕಾಗಲ್ಲ. ನೋಡು, ಇದೆಲ್ಲ ಆಗ್ಬರಲ್ಲ, ಬಿಟ್ಟು. ಸ್ಕೂಲ್ ಅಂದರೆ ಚಿಕ್ಕ ಸ್ಕೂಲ್ ಅಲ್ಲ ಆಂಟಿ. ಪ್ರಪಂಚದಲ್ಲೇ ದಿ ಬೆಸ್ಟ್ ಅನ್ಸ್ಕೊಂಡಿರೋ ಆ್ಯಕ್ಟಿಂಗ್ ಸ್ಕೂಲು. ಅಲ್ಲಿ ಓದ್ದವರು ಇವತ್ತು ಬಾಲಿವುಡ್ಡು ಹಾಲಿವುಡ್ಡಲ್ಲೆಲ್ಲ ದೊಡ್ಡ ಸ್ಟಾರ್ಗಳಾಗಿದ್ದಾರೆ. ಅವ್ರಿಗಿರೋ ಹೆಸರು ಯಾರಿಗಿದೆ ಹೇಳಿ? ನೋಡಿ ಆಂಟಿ, ದುಡ್ಡು ಬರುತ್ತೆ ಹೋಗುತ್ತೆ, ಆದರೆ ಹೆಸರು ಅನ್ನೋದಿದೆಯಲ್ಲ, ಅದು ಎಲ್ಲನೂ ತಾನಾಗೆ ಹತ್ರ ಬರೋ ಥರ ಮಾಡುತ್ತೆ.